ನಮಸ್ಕಾರ. ದಿನಾಂಕ 24/2/2026 ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕು ಅಂತ ಹೇಳಿ ಈ ಸಲದ ಕೇಂದ್ರದ ಬಜೆಟ್ನಲ್ಲಿ ಇದಕ್ಕೆ ಅನುಮೋದನೆ ಸಿಗಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದು ಇಡೀ ರಾಮದುರ್ಗ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಮತ್ತು ನಗರಗಳಲ್ಲಿ ಎಲ್ಲರಿಗೂ ಪರಿಚಿತವಾಗಿದೆ. ಸತತವಾಗಿ 8 ದಿನಗಳವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ನಡೆದು ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂಬ ಒತ್ತಾಯದಿಂದ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಅದೇ ರೀತಿ ಸೌದತ್ತಿಯಲ್ಲಿಯೂ ಸಹ ಕುತುಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ಒಂದು ಧರಣಿ ಸತ್ಯಾಗ್ರಹ ಅಲ್ಲಿಯೂ ಸಹ ನಡೆದಿತ್ತು. ಯಾಕಂತಂದ್ರೆ ಯಲ್ಲಮ್ಮ ದೇವಸ್ಥಾನಕ್ಕೆ ಬರುವಂಥ ಕೋಟಿ ಭಕ್ತಾದಿಗಳಿಗೆ ಅಲ್ಲಿ ರೈಲ್ವೆ ಮಾರ್ಗ ಅವಶ್ಯ ಇರುವುದರಿಂದ, ಶಿರ್ಸಂಗಿ ಕಾಳಮ್ಮ ದೇವಿಗೆ ಬರುವಂಥ ಭಕ್ತರಿಗೆ ರೈಲ್ವೆ ಮಾರ್ಗ ಅವಶ್ಯವಾಗಿರುವುದರಿಂದ, ಶಬರಿವನಕ್ಕೆ ಬೇಕಾಗಿರುವುದರಿಂದ, ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಬೇಕಾಗಿರುವುದರಿಂದ ರೈಲ್ವೆ ಮಾರ್ಗ ಬೇಕೇ ಬೇಕು. ಅದಕ್ಕಾಗಿ ಕಳೆದ 25 ವರ್ಷಗಳಿಂದ ಏನು ನಮ್ಮ ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ಆಗಬೇಕಂತ ಹೇಳಿ ಒತ್ತಾಯ ಇದೆ. ಅದರ ಭಾಗವಾಗಿ ಇದಕ್ಕೆ ಅನುಮೋದನೆ ಸಿಗಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಧರಣಿ ಸತ್ಯಾಗ್ರಹ ನಡೆದಿತ್ತು. ದಿನಾಂಕ 29/1/2026 ನಮ್ಮ ಧರಣಿ ನಿರತ ಸ್ಥಳಕ್ಕೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ರೈಲ್ವೆ ಬೋರ್ಡಿನ ಅಡ್ವೈಸರ್ ಬೋರ್ಡ್ ಕಮಿಟಿ ಮೆಂಬರ್ SF ಸಿದ್ದನಗೌಡರು ಮತ್ತು ಬಿಜೆಪಿಯ ತಾಲೂಕಾ ಮುಖಂಡರು ಆಗಿರುವಂತಹ ನಮ್ಮ ಡಾಕ್ಟರ್ KV ಪಾಟೀಲ್ರು ಮತ್ತಿತರರು ಬಿಜೆಪಿಯ ಎಲ್ಲ ಮುಖಂಡರು ನಮ್ಮ ಧರಣಿ ನಿರತ ಸ್ಥಳಕ್ಕೆ ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿ, ಇಲ್ಲ ನಾನು ರೈಲ್ವೆ ಬೋರ್ಡ್ ಅಡ್ವೈಸರ್ ಬೋರ್ಡಿನ ಕಮಿಟಿಯ ಒಂದು ಸದಸ್ಯನಾಗಿ ನಾನು ಮಾತನಾಡ್ತೀನಿ, ನಾನು ಈ ಒಂದು ಮಾರ್ಗಕ್ಕಾಗಿ ಈಗಾಗಲೇ ಒತ್ತಾಯ ಮಾಡಿದ್ದೀನಿ, ಇನ್ನೂ ಒತ್ತಾಯ ಮಾಡ್ತೀನಿ, ನಾನು ಸಹ ದೆಹಲಿಗೆ ಹೋಗ್ತೀನಿ, ನಮ್ಮ ಭಾಗದ MP ಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಹೇಳ್ತೀನಿ, ಸೋಮಣ್ಣ ಅವ್ರಿಗೂ ಹೇಳ್ತೀನಿ, ಅವರನ್ನ ಕರ್ಕೊಂಡು ಅಶ್ವಿನಿ ವೈಷ್ಣವ್ ಏನಾದರ ರೈಲ್ವೆ ಮಿನಿಸ್ಟರು ಅವ್ರ ಜೊತೆ ಮಾತಾಡಿ ಇದು ಅವಶ್ಯವಾಗಿರುವಂತ ರೈಲ್ವೆ ಮಾರ್ಗ ಇದೆ, ಇದು ಡೆಫಿನೆಟ್ ಆಗಿ ಈ ಮಾರ್ಗ ಆಗಲೇಬೇಕನ್ನುವಂತ ಒಂದು ಒತ್ತಾಯ ಮಾಡಿ ನಾನು ಜವಾಬ್ದಾರಿ ತಗೊಂಡು ಈ ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯ ಮಾಡ್ತೀನಿ ಅನ್ನುವಂತ ಭರವಸೆ ಕೊಟ್ಟ ನಂತರ ನಮ್ಮ ಧರಣಿ ಸತ್ಯಾಗ್ರಹ 29ನೇ ತಾರೀಕು ಸಂಜೆವರೆಗೆ ನಡೆಸಿ ನಮ್ಮ ಧರಣಿ ಸತ್ಯಾಗ್ರಹವನ್ನ ನಾವು ವಾಪಸ್ ತಗೊಂಡಿವಿ. ಈ ಧರಣಿ ಸತ್ಯಾಗ್ರಹ ನಡೆಯುವಾಗ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಕೊಟ್ಟಂತ ಭಗತ್ ಸಿಂಗ್ ಯುವಕ ಮಂಡಳ ಭಾಗ್ಯನಗರ ಇವರು ಬೆಂಬಲ ಕೊಟ್ಟರು. ಆಮೇಲೆ ನಿವೃತ್ತಿ ನೌಕರ ಸಂಘದ ಜನ ಬಂದು ಇಲ್ಲಿ ನೌಕರರು ಬಂದು ನಮಗೆ ಬೆಂಬಲ ಕೊಟ್ಟರು. ಜೈ ಭವಾನಿ ಆಟೋ ರಿಕ್ಷಾ, ಆಜಾದ್ ಆಟೋ ರಿಕ್ಷಾ ಚಾಲಕರ ಸಂಘ, ಗುತ್ತಿಗೆದಾರರ ಸಂಘ, ವೈದ್ಯರ ಸಂಘ ಮತ್ತು ಅಖಿಲ ಭಾರತ ವಿಮಾ ನೌಕರರ ಸಂಘ, ಆಮೇಲೆ ಇಲೆಕ್ಟ್ರಿಕಲ್ ಮತ್ತು ಪ್ಲಂಬರ್ ಕೆಲಸ ಮಾಡುವಂತ ಸಿಬ್ಬಂದಿಗಳ ಸಂಘ, ರೈಸ್ ಸಂಘ ಮತ್ತು ಹಸಿರು ಸೇನೆ ಸಂಘ, ಆಮೇಲೆ ಅದೇ ರೀತಿಯಾಗಿ ಹಮಾಲರ ಸಂಘ, ಇವು ಎಲ್ಲ ಸಂಘಟನೆಗಳು, ಅದೇ ರೀತಿ ನಮ್ಮ ಅಂಗನವಾಡಿ ನೌಕರ ಸಂಘ, ಗ್ರಾಮ ಪಂಚಾಯಿತಿ ನೌಕರ ಸಂಘ, ಕಾರ್ಮಿಕ ಸಂಘಟನೆಗಳು, ಹೀಗೆ ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಧರಣಿ ಸ್ಥಳಕ್ಕೆ ಬಂದು ಈ ಜನಪ್ರಿಯ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಇದೆ. ಯಾವಾಗ ರಾಮದುರ್ಗ ತಾಲೂಕಾ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯವರು ಹೋರಾಟವನ್ನು ಹಾಕೋತಾರ, ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅದೇ ರೀತಿ ರಾಮದುರ್ಗ ತಾಲೂಕಿನ ಎಲ್ಲ ಸಮಾಜದ ಗುರು ಹಿರಿಯರು ಮತ್ತು ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ರಾಮದುರ್ಗ ತಾಲೂಕಿನ ಎಲ್ಲ ಸಮಸ್ತ ಜನಗಳು ಎಲ್ಲರೂ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಇದು ಒಂದು ಜನಪ್ರಿಯವಾದಂತಹ ಹೋರಾಟ ಇವರು ಹಮ್ಮಿಕೊಂಡಾರ, ಇವರಿಗೆ ಒಳ್ಳೇದಾಗಲಿ ಅನ್ನುವಂತ ಒಂದು ಆಶೀರ್ವಾದನೂ ಸಹ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲಾ ಸಾಮೂಹಿಕ ಸಂಘಟನೆಗಳಿಗೆ ಮತ್ತು ಬೆಂಬಲ ನೀಡಿದಂತ ಎಲ್ಲಾ ಸಂಘಟನೆಗಳಿಗೆ, ಎಲ್ಲ ಸಮಾಜದ ಗುರು ಹಿರಿಯರಿಗೆ ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪರವಾಗಿ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇದೇ ರೀತಿ ನಿಮ್ಮ ಬೆಂಬಲ ನಮ್ಮ ಜೊತೆಗೆ ಇರಲಿ, ಇಲ್ಲಿ ರೈಲ್ವೆ ಬರುವಂತದ್ದು ಗ್ಯಾರಂಟಿ.